ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆರ್ಯನ್ ಜಾಹ್ನವಿಯನ್ನು ನೋಡಬೇಕು ಅಂತ ಮನಸ್ಸಿಗೆ ತುಂಬ ಅನ್ನಿಸ್ತಾಯಿತ್ತು. ಕಾರ್ ಡ್ರೈವ್ ಮಾಡ್ತಾ ಅಸಲು ಜಾಹ್ನವಿಗೆ ಏನಾಗಿದೆ, ಯಾಕೆ ಅವಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಆ ದಿನ ಕೂಡ ನಾನೇನು ಅವಳನ್ನ ಹೇಳಲಿಲ್ವಲ್ಲ, ಏನು ಅನ್ನಲಿಲ್ವಲ್ಲ, ಆವತ್ತು ವೈಶಾಲಿ ಬಂದಿದ್ದಾಳೆ ಅಂತ ಅವಳಿಗೆ ಹೇಳದೆ ಹೋದೆ ಅಷ್ಟೇ. ಅಂದಿನಿಂದ ಅವಳು ಮಾತಾಡ್ಸೋದನ್ನೇ ಬಿಟ್ಬಿಟ್ಟಿದ್ದಾಳೆ. ಹೇಳದೆ ಹೋಗೋದು ಅಷ್ಟು ದೊಡ್ಡ ತಪ್ಪಾ? ಅದಕ್ಕೆ ಮಾತನಾಡೋದನ್ನೇ ನಿಲ್ಲಿಸ್ಬಿಡ್ತಾರಾ ಅಂತ ಆಲೋಚಿಸ್ತಾ ಹೊರಗಡೆ ನೋಡಿ ಕಾರ್ ನಿಲ್ಲಿಸ್ದ. ಆರ್ಯನ್ ಆಶ್ಚರ್ಯದಿಂದ ನೋಡ್ತಾ, ನಾನೇನು ಮನೋಜ್ ಮನೆ ಹತ್ರ ಬಂದುಬಿಟ್ಟಿದ್ದೀನಲ್ಲ, ಜಾಹ್ನವಿ ಬಗ್ಗೆ ಯೋಚಿಸ್ತಾ ಇಲ್ಲಿಗೆ ಬಂದುಬಿಟ್ನಾ? ಆದರೂ ಅವಳಿಗೆ ನನ್ನ ಜೊತೆ ಮಾತನಾಡಲು ಇಷ್ಟ ಇಲ್ಲದ ಮೇಲೆ ನಾನು ಯಾಕೆ ಅವಳ ಬಗ್ಗೆ ಯೋಚಿಸ್ಬೇಕು, ಅವಳ ಹತ್ರ ಹೋಗಬಾರ್ದು ಅಂತ ಹೊರಡಲು ವಾಪಸ್ ಹೊರಟ. ಆದರೆ ಸ್ವಲ್ಪ ಹೊತ್ತಿಗೆ ಹಿಂದೆ ಅವಳು ತಲೆನೋವು ಅಂತಿದ್ಲಲ್ಲ, ಹೇಗಿದ್ದಾಳೋ ಏನೋ, ಒಂದು ಬಾರಿ ಒಳಗಡೆ ಹೋಗಿ ನೋಡಿ ಬರೋಣ ಅಂತ ಅನ್ನಿಸ್ತು. ಹಾಗೆ ಆಲೋಚಿಸ್ತಾ ಹೊರಗಡೆ ಕಾರ್ನಲ್ಲೇ ಕುಳಿತು ಜಾಹ್ನವಿ ಏನಾದರೂ ಕಾಣಿಸ್ತಾಳಾ ಅಂತ ಅಲ್ಲೇ ಕೂತು ನೋಡ್ತಾ ಇದ್ದ. ಆದರೆ ಒಳಗಡೆ ಜಾಹ್ನವಿ ಮನೋಜ್ ಕೊಟ್ಟ ಟ್ಯಾಬ್ಲೆಟ್ನ ತಗೊಂಡು ಊಟ ಮಾಡಲು ಬೇಡ ಅಂತ ಹೇಳಿ ಮಲಗಿದ್ಲು. ಮನೋಜ್ ಕೂಡ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮಲಗಿದ್ದ. ಆರ್ಯನ್ ಮನೆಯಲ್ಲಿ ಲೈಟ್ಸ್ ಆಫ್ ಆಗಿದ್ದನ್ನು ನೋಡಿ, ಅಯ್ಯೋ ಎಲ್ಲರೂ ಮಲಗಿರಬಹುದು ಅಂತ ಅಂದ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ದ. ಆದರೆ ಜಾಹ್ನವಿನ ನೋಡಬೇಕು ಅನ್ನೋ ಅವನ ಹಂಬಲದಿಂದ ಮುಂದೆ ಚಲಿಸಲು ಅವನಿಗೆ ಮನಸ್ಸೇ ಆಗಲಿಲ್ಲ. ಜಾಹ್ನವಿ ಮಲಗಿದಾಳೆ ಅಷ್ಟೇ, ಆದರೆ ನಿದ್ದೆ ಬರ್ತಿರಲಿಲ್ಲ ಅವಳಿಗೂ ಕೂಡ. ಆರ್ಯನ್ ಜೊತೆ ಮಾತನಾಡಿ ಬಹಳ ದಿನಗಳಾದ ಕಾರಣ ಅವನ ನೆನಪೇ ಬರ್ತಿತ್ತು ಅವಳಿಗೂ ಕೂಡ. ನನಗೆ ಆರ್ಯನ್ ನೆನಪು ಬರ್ತಾ ಇದೆ, ಆದರೆ ಅವರಿಗೆ ನನ್ನ ನೆನಪು ಬರ್ತಿದೆಯೋ ಇಲ್ವೋ. ಆ ದಿನ ಮನೆಗೆ ಬಂದು ಕನಿಷ್ಠ ನನಗೆ ಏನೂ ಹೇಳ್ದೇ ತನ್ನ ಪ್ರಿಯತಮೆ ಜೊತೆ ಹೊರಟು ಹೋದರು. ಇನ್ನು ನಾನು ಅವರಿಗೆ ಎಲ್ಲಿ ನೆನಪಿರ್ತೀನಿ, ಆ ಪ್ರಿಯತಮೆಯ ಹತ್ರ ಇರ್ತಾರೆ. ನನ್ನ ಮದುವೆ ಬಗ್ಗೆ ಎಷ್ಟು ಕನಸು ಕಂಡಿದ್ದೆ ನಾನು. ನನ್ನನ್ನು ಕಟ್ಕೊಂಡವನು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಬಾರ್ದು, ನಾನೇ ಅವನ ಲೋಕ ಆಗಿರಬೇಕು ಅಂತ ಎಷ್ಟೋ ಕನಸು ಕಂಡಿದ್ದೆ. ಆದರೆ ಆ ನನ್ನ ಕನಸುಗಳೆಲ್ಲ ನುಚ್ಚು ನೂರಾದವು. ನನ್ನ ಮದುವೆ ನನ್ನ ಇಷ್ಟದಂತೆ ನಡೆಯಲಿಲ್ಲ. ಕನಿಷ್ಠ ತಾಳಿ ಕಟ್ಟಿದ ಮೇಲಾದರೂ ಅವನ ಜೊತೆ ಪ್ರೀತಿಯಿಂದ ಅಂತ ಅಂದ್ಕೊಂಡ್ರೆ ಅವನಿಗೆ ನನ್ನನ್ನು ಮದುವೆಯಾಗೋದೇ ಇಷ್ಟ ಇಲ್ಲ. ಇಷ್ಟವಿಲ್ಲದ ಮದುವೆಯಾಗಿ ನನ್ನ ಜೊತೆ ಹೇಗೆ ತಾನೇ ಖುಷಿಯಾಗಿರ್ತಾರೆ? ಹಾಗೆ ಇರಬೇಕು ಅಂತ ಅಂದ್ಕೊಳ್ಳೋದು ನನ್ನ ತಪ್ಪು, ನನ್ನ ಸ್ವಾರ್ಥ ಕೂಡ ಅಲ್ವಾ? ನಿಜ, ಇದಕ್ಕೆಲ್ಲ ಕಾರಣ ಅಂದು ಆ ಕತ್ತಲೆಯಲ್ಲಿ ನನ್ನ ರೂಮ್ಗೆ ಬಂದ ಆ ವ್ಯಕ್ತಿ. ಅವನಿಂದಾನೇ ಇದೆಲ್ಲ ಆಗಿದ್ದು. ಅವನು ಯಾರು ಅಂತ ತಿಳ್ಕೋಬೇಕು. ಅವನಿಗಿದೆ ಆಗ ಮಾರಿ ಹಬ್ಬ. ಅವನ ಕಾರಣದಿಂದ ಏನೋ ಮದುವೆಗೆ ಮುಂಚೆ ಅವನು ಎಂಥವನು ಅಂತ ತಿಳಿದಿದ್ದಕ್ಕೆ ಸಂತೋಷ ಪಡಬೇಕು, ಅಂದರೆ ಮದುವೆ ಹುಡುಗ ಎಂಥವನು ಅಂತ ತಿಳಿದು ಸಂತೋಷ ಪಡಬೇಕು, ಅಥವಾ ನನ್ನ ಮದುವೆ ಹಾಳಾಗಲು ಕಾರಣವಾಗಿ ನನ್ನ ಮೇಲೆ ಇಷ್ಟವಿಲ್ಲದ ಇವರ ಜೊತೆ ಮದುವೆಯಾಗಿದ್ದಕ್ಕೆ ಅವನ ಮೇಲೆ ಕೋಪ ಪಡ್ಕೋಬೇಕೋ ತಿಳಿತಾ ಇಲ್ಲ ಅಂತ ಆಲೋಚಿಸ್ತಾ ಇದ್ಲು ಜಾನು. ನಿದ್ದೆ ಬಾರದೆ ಎದ್ದು ಬಂದು ಫ್ರಿಜ್ನಲ್ಲಿ ನೀರು ಕುಡಿದು ಹೊರಗಡೆ ಒಮ್ಮೆ ತಂಪಾದ ಗಾಳಿಗೆ ಹೋದರೆ ಮನಸ್ಸು ಸ್ವಲ್ಪ ಫ್ರೆಶ್ ಅನಿಸುತ್ತೆ ಅಂತ ಬಾಗಿಲು ತೆಗೆದು ಹೊರಗಡೆ ಲೈಟ್ನ ಹಾಕಿ ನಿಂತಳು ಜಾಹ್ನವಿ. ಹೊರಗಡೆ ಲೈಟ್ ಉರಿತಾ ಇದ್ದಂತೆಯೇ ಆರ್ಯನ್ ಯಾರೋ ಹೊರಗೆ ಬಂದ್ರಲ್ವಾ ಅಂತ ನೋಡಿದ್ರೆ ಮರಗಳ ಹತ್ರ ತನ್ನ ಪ್ರೀತಿಯ ಜಾಹ್ನವಿನೇ ಕಾಣಿಸಿದ್ಲು. ಜಾಹ್ನವಿನ ನೋಡಿದ ಕೂಡಲೇ ಆರ್ಯನ್ಗೆ ತುಂಬಾ ಖುಷಿಯಾಗಿ ಕಾರ್ ಹಿಡಿದು ಹೋಗಿ ಅವಳನ್ನು ಅಪ್ಕೊಂಡು ಬಿಡಬೇಕು ಅಂತ ಆಸೆ ಉಂಟಾಯಿತು. ಆದರೆ ಜಾಹ್ನವಿ ಹಾಗೆ ಸ್ವಲ್ಪ ಹೊತ್ತು ಅತ್ತ ಇತ್ತ ತಿರುಗಿ ಒಳಗಡೆ ಹೋಗುವಾಗ ಹೊರಗಡೆ ಯಾವುದೋ ಕಾರ್ ನಿಂತಿರುವಂತೆ ಅನ್ನಿಸ್ತಾ ಇದೆ. ಹಿಂದೆ ತಿರುಗಿದ್ಲು. ಜಾಹ್ನವಿಯನ್ನೇ ನೋಡ್ತಾ ಕುಳಿತಿದ್ದ ಆರ್ಯನ್ ಅವಳು ಹಿಂದೆ ತಿರುಗಿ ನೋಡಿದ್ದನ್ನು ಗಮನಿಸಲೇ ಇಲ್ಲ. ಕಾರು ಕಾಣಿಸಿತು, ಆದರೆ ಆ ಕಾರಿನ ಒಳಗಡೆ ಯಾರಿದ್ದಾರೆ ಅಂತ ಜಾಹ್ನವಿಗೆ ಸರಿಯಾಗಿ ಕಾಣಿಸಲಿಲ್ಲ. ಮನೆ ಮುಂದೆ ಯಾರು ಕಾರ್ನ ನಿಲ್ಲಿಸಿದಾರಲ್ಲ ಅಂತ ಗೇಟ್ ತೆಗೆದು ಹೊರಗಡೆ ಬಂದಳು ಜಾಹ್ನವಿ. ಕಾರನ್ನು ನೋಡಿದ ಕೂಡಲೇ ಅಂದು ಯಾರನ್ನು ಹುಡುಕ್ತಾ ಇದ್ಲೋ, ಅವಳ ಮನಸ್ಸು ಬಯಸ್ತಾ ಇತ್ತೋ ಅದು ಅವರದೇ ಆಗಿತ್ತು ಅಂತ ಅವಳಿಗೆ ಅರ್ಥ ಆಯಿತು. ಇವರು ಯಾಕೆ ಇಲ್ಲಿ ಬಂದು ಕಾರ್ ಇಳಿದು ಒಳಗಡೆನೇ ಬರದೆ ಹಾಗೇ ನೋಡ್ತಾ ಇದ್ದಾರೆ? ಈಗ ನಾನು ಒಳಗೆ ಬನ್ನಿ ಅಂತ ಕರಿಬೇಕಾ, ಅಥವಾ ನಾನು ಕರೀದೇ ಇದ್ದರೆ ಇವರಿಗೆ ಮನೆ ಒಳಗಡೆ ಬರೋದು ತಿಳಿಯೋದಿಲ್ವಾ ಅಂತ ಅಲ್ಲೇ ನಿಂತು ಯೋಚಿಸ್ತಾ ಇದ್ಲು ಜಾಹ್ನವಿ. ಆರ್ಯನ್ ಜಾಹ್ನವಿ ಹೊರಗಡೆ ಬಂದಿದ್ದನ್ನು ಗಮನಿಸಿ ಕೆಳಗಡೆ ಇಳಿಯೋಣ ಅಂದ್ಕೊಂಡ. ಆದರೆ ಜಾಹ್ನವಿ ಮಾತನಾಡ್ತಾಳೋ ಇಲ್ವೋ ನೋಡೋಣ ಅಂತ ತನ್ನ ಮನಸ್ಸನ್ನು ಅದ್ಮಿಟ್ಕೊಂಡು ಕುಳಿತಿದ್ದ. ಆದರೆ ಅವನ ಮನಸ್ಸು ಮಾತ್ರ ಅವಳ ಜೊತೆ ಮಾತಾಡಲು ತವಕಿಸ್ತಾ ಇತ್ತು.
ಜಾಹ್ನವಿ ಬೇಗ ಹತ್ತಿರ ಬಂದರೆ ಸಾಕು ಅಂತ ಅವನು ಕಾಯ್ತಾ ಇದ್ದ. ನಾನು ಹೊರಗಡೆ ಬಂದಿದ್ದನ್ನು ನೋಡಿದ್ರಲ್ಲ, ಕಾರ್ ಇಳಿದು ಬಂದರೆ ಏನಾಗ್ಬಿಡುತ್ತೆ, ನೀವೇನು ಕರ್ಗೆ ಹೋಗ್ಬಿಡ್ತೀರಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಲು ಜಾಹ್ನವಿ. ಮನೆ ಮುಂದೆ ಬಂದವರನ್ನು ಒಳಗಡೆ ಕರೆಯೋದು ಮರ್ಯಾದೆ ಅಂದ್ಕೊಂಡು ಜಾಹ್ನವಿನೇ ಮುಂದೆ ಹೋದ್ಲು. ಜಾಹ್ನವಿ ಹತ್ರ ನನಗೆ ಮರ್ಯಾದೆ ಯಾಕೆ ಬೇಕು, ನಾನೇ ಹೋಗಿ ಮಾತಾಡಿಸ್ತೀನಿ ಅಂತ ಆರ್ಯನ್ ಕೂಡ ಅದೇ ಸಮಯಕ್ಕೆ ಕಾರ್ ಇಳಿದು ಬಂದ. ಇಬ್ಬರು ಎದುರು ಬದರು ಬಂದು ನಿಂತರು. ಒಬ್ಬರ ಕಣ್ಣನ್ನು ಒಬ್ಬರು ನೋಡ್ತಾ ಇದ್ರು. ಮೊದಲು ಆರ್ಯನ್ನೇ ಮಾತಾಡಿಸ್ದ. ಹೇಗಿದೆಯಾ ಜಾಹ್ನವಿ, ನಿನಗೆ ತಲೆನೋವು ಎಂದು ತಿಳಿದು ಹೇಗಿದೆ ಅಂತ ಕೇಳೋಣ ಅಂತ ಇಲ್ಲಿವರೆಗೂ ಬಂದೆ ಅಂದ. ನಾನು ಬರೋಷ್ಟರಲ್ಲಿ ಲೈಟ್ಸ್ ಆಫ್ ಆಗಿತ್ತು, ಅದಕ್ಕೆ ಕಾರ್ನಲ್ಲೇ ಕುಳಿತಿದ್ದೆ ಅಂತ ಹೇಳ್ತಾ ಇದ್ದ. ಆರ್ಯನನ್ನು ರೆಪ್ಪೆನೇ ಬಡಿದೆ ನೋಡ್ತಾ ನನಗೋಸ್ಕರ ಇವರು ಇಲ್ಲಿವರೆಗೂ ಬಂದಿದ್ದಾರಾ ಅಂತ ಅಂದ್ಕೊಂಡ್ಳು ತನ್ನ ಮನಸ್ಸಿನಲ್ಲಿ. ಅಲ್ಲಿವರೆಗೂ ಇದ್ದ ಕೋಪವೆಲ್ಲ ಅವಳಿಗೆ ಇಳಿದು, ನೀವು ಬಂದು ಬೆಲ್ ಮಾಡ್ಬೋದಿತ್ತು ಅಲ್ವಾ, ಅಥವಾ ಅಣ್ಣನಿಗೆ ಕಾಲ್ ಮಾಡಿದರೆ ಸಾಕಾಗಿತ್ತಲ್ವಾ, ಹೀಗೆ ಕಾರ್ನಲ್ಲಿ ಯಾಕೆ ಕುಳಿತುಕೊಳ್ಬೇಕು ಅಂದ್ಲು. ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಮಾಡಲಿಲ್ಲ. ಈಗ ನಿನ್ನ ತಲೆನೋವು ಕಡಿಮೆ ಆಯಿತಾ ಅಂತ ಕೇಳ್ದ. ಟ್ಯಾಬ್ಲೆಟ್ ತಗೊಂಡಿದ್ದೆ ಅಲ್ವಾ, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಲು ಜಾಹ್ನವಿ. ಸರಿ ಜಾಹ್ನವಿ, ಹುಷಾರು ಅಂತ ಹೇಳಿ ಆರ್ಯನ್ ಕಾರ್ ಹತ್ತಲು ಹೋದ. ಅದೇನ್ರಿ ಒಳಗಡೆನೆ ಬರದೆ ಹೋಗ್ತಾ ಇದ್ದೀರಿ, ಒಳಗಡೆ ಬನ್ನಿ ಅಂದ್ಲು. ಬೇಡ ಜಾಹ್ನವಿ, ಈಗಾಗಲೇ ನೀನು ಹೋಗಿ ಮಲಗು, ನಾನು ಇನ್ನೊಮ್ಮೆ ಬರ್ತೀನಿ. ಅಂದಹಾಗೆ ಈ ಮಧ್ಯೆ ಯಾಕೆ ನೀನು ಫೋನ್ ಮಾಡಿ ಪೀಡಿಸೋದು, ಆಫೀಸ್ಗೆ ಲಂಚ್ ತರೋದು ಇವನ್ನೆಲ್ಲ ಮಾಡ್ತಾ ಇಲ್ಲ ಅಂತ ಕೇಳ್ದ. ಆ ಮಾತು ಕೇಳಿ ಹಳೆಯ ವಿಷಯ ನೆನಪಾಗಿ ಜಾಹ್ನವಿ, ನಿಮಗೆ ಬೇಕಾದವರು ಬಂದಿದ್ದಾರಲ್ವಾ, ಇನ್ನು ನಿಮ್ಮನ್ನು ಪೀಡಿಸುವುದು ಯಾಕೆ ಅಂತ ಸುಮ್ಮನೆ ಇದ್ದೇನೆ ಅಂದ್ಲು. ಜಾಹ್ನವಿ ಏನು ಮಾತಾಡ್ತಿದ್ದಾಳೆ ಅಂತ ಆರ್ಯನ್ಗೆ ಅರ್ಥ ಆಗದೆ, ನನಗೆ ಬೇಕಾದವರು ಯಾರು ಅಂದ. ನಿಮಗೆ ಬೇಕಾದವರು ಅಂದರೆ ನೀವು ಪ್ರೀತಿಸುವವರು, ನಿಮ್ಮನ್ನು ಪ್ರೀತಿಸಿದವರು ಅಂದ್ಲು. ಆರ್ಯನ್ಗೆ ವೈಶಾಲಿ ನೆನಪಾಗಿ, ಯಾರ ಬಗ್ಗೆ ಹೇಳ್ತಾ ಇದೆಯಾ ಜಾಹ್ನವಿ, ವೈಶಾಲಿ ಬಗ್ಗೆನಾ ಅಂದ. ಹೌದು, ನಿಮ್ಮ ವೈಶು ಬಗ್ಗೆನೇ ಅಂದ್ಲು ಕೋಪದಿಂದ. ಆರ್ಯನ್ಗೆ ಕೋಪ ಬಂದು, ನನ್ನ ವೈಶು ಏನು ಜಾಹ್ನವಿ ಅಂದ. ನೀವು ನಿದ್ದೆಯಲ್ಲೂ ಅದೇ ಹೆಸರನ್ನೇ ತಾನೇ ಜಪಿಸೋದು. ಜಾಹ್ನವಿ, ನೀನು ಏನೇನೋ ಊಹಿಸ್ಕೊಳ್ಬೇಡ, ನಾನು ಅವಳ ಹೆಸರು ಯಾಕೆ ಜಪಿಸಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದರೆ ನನ್ನ ವೈಶಾಲಿ ಎಂದು ಮಾತ್ರ ನೀನು ಅನ್ಬೇಡ ಅಂತ ಸೀರಿಯಸ್ ಆಗಿ ಹೇಳ್ದ ಆರ್ಯ. ಅವಳ ಮೇಲೆ ಅಷ್ಟು ಪ್ರೀತಿ ಇಲ್ಲದೆ ಇದ್ದಿದ್ರೆ ಆ ದಿನ ನಾವು ಇದ್ದೇವೆ ಅನ್ನೋ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಇಬ್ಬರು ಮುದ್ದಾಡ್ತಾ ಇರಲಿಲ್ಲ, ಕಿಸ್ ಮಾಡ್ತಾ ಇದ್ದಿರಲ್ಲ, ಅದನ್ನು ನೋಡಿದೆ. ನನಗೆ ಹೇಗನ್ಸುತ್ತೆ ಹೇಳಿ, ಕೊನೆಗೆ ಮನೆಯಲ್ಲಿ ಇದ್ದವರಿಗೆ ಹೇಳ್ದೆ ಕೇಳದೆ ಹೊರಟು ಹೋದ್ರಿ ಅಂತ ಅಂದಿನಿಂದ ಇದ್ದ ಕೋಪವನ್ನೆಲ್ಲ ಇವತ್ತು ಹೊರ ಹಾಕಿದ್ಲು. ಜಾಹ್ನವಿ ಇಷ್ಟು ದಿನ ಯಾಕೆ ಮಾತಾಡಲಿಲ್ಲ ಅಂತ ಆರ್ಯನ್ಗೆ ಆಗ ಅರ್ಥ ಆಯಿತು. ಜಾಹ್ನವಿ, ಆ ದಿನ ನೀನು ನೋಡಿದ್ದು ನಿಜನೇ, ಆದರೆ ಕಿಸ್ ಮಾಡಿದ್ದು ನಾನಲ್ಲ, ಅವಳು ಹಾಗೆ ಮಾಡಿದ್ದಕ್ಕೆ ಕೋಪಗೊಂಡು ನಾನು ಅಲ್ಲಿಂದ ಹೊರಟು ಹೋದೆ. ಆಮೇಲೆ ನಿನಗೆ ಹೇಳದೆ ಬಂದಿದ್ದಕ್ಕೆ ನಾನು ಕೂಡ ನೊಂದ್ಕೊಂಡೆ. ಈಗ ಎಷ್ಟು ಕತೆಗಳನ್ನಾದರೂ ಹೇಳ್ತೀರಿ ಬಿಡಿ ಅಂದ್ಲು ಜಾಹ್ನವಿ. ಅವಳು ಕಿಸ್ ಮಾಡುವಾಗ ಚೆನ್ನಾಗೇ ಇತ್ತು ನಿಮಗೆ, ಈಗೇನು ನನಗೆ ಇಷ್ಟವೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಂದ್ಲು ಜಾಹ್ನವಿ. ಜಾಹ್ನವಿ ಹಾಗೆ ಅಂತ ಇದ್ದಂತೆ ಅವಳನ್ನು ಎಳೆದು ಕಾರ್ನಲ್ಲಿ ಕುಳಿಸ್ಕೊಂಡು ಆರ್ಯನ್ ಕೂಡ ಕುಳಿತು ಡೋರ್ ಹಾಕ್ತಾ. ಏನು ಮಾಡ್ತಾ ಇದ್ದೀರಿ ಆರ್ಯನ್ ಅವರೇ ಅಂತ ಜಾಹ್ನವಿ ಕೇಳ್ತಾ ಇದ್ರು. ಆರ್ಯನ್ ತನ್ನ ಬಾಯಿಂದ ಜಾಹ್ನವಿ ಬಾಯನ್ನು ಲಾಕ್ ಮಾಡ್ದ. ಆರ್ಯನ್ ತನ್ನನ್ನು ಲಾಕ್ ಮಾಡಿ ಹೀಗೆ ಮಾಡ್ತಾನೆ ಅಂತ ಅವಳು ಖಂಡಿತ ಊಹಿಸಿ ಇರಲಿಲ್ಲ. ಬಿಡಿಸ್ಕೊಳ್ಳಲು ಎಷ್ಟೇ ಒದ್ದಾಡ್ತಾ ಇದ್ರು ಜಾಹ್ನವಿ ಅವನು ಬಿಡದೆ ಮತ್ತಷ್ಟು ಬಿಗಿಯಾಗಿ ಅವಳನ್ನು ತಬ್ಬಿ ಹಿಡಿದುಕೊಂಡ. ಕಾರ್ನಲ್ಲಿ ಇರೋದ್ರಿಂದ ರಸ್ತೆಯಲ್ಲಿ ಹೋಗೋರಿಗೆ ಯಾರಿಗೂ ಕಾಣಿಸೋದಿಲ್ಲ ಅಂತ ಆರ್ಯನ್ ಜಾಹ್ನವಿಯನ್ನು ಬಿಡದೇನೆ ಹಾಗೇನೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಜಾಹ್ನವಿ ಎಷ್ಟೇ ಪ್ರಯತ್ನಿಸಿದ್ರೂ ಪ್ರಯೋಜನ ಕೂಡ ಆಗಲಿಲ್ಲ. ಆರ್ಯನ್ ತನ್ನ ತುಟಿಗಳನ್ನು ಜೋರಾಗಿ ಕಚ್ಚಿದ್ಲು ಜಾಹ್ನವಿ. ಆರ್ಯನ್ ನೋವಿನಿಂದ ಒಮ್ಮೆಲೆ ಚುರುಗುಟ್ತಾ ಜಾಹ್ನವಿಯನ್ನು ಬಿಟ್ಟು, ಅಯ್ಯೋ ರಾಕ್ಷಸಿ, ಅದೆಷ್ಟು ಜೋರಾಗಿ ಕಚ್ಚಿದೆಯಲ್ಲೇ ಅನ್ನುತ್ತಾ ತನ್ನ ತುಟಿಯನ್ನು ಮುಟ್ಕೊಂಡನು. ರಕ್ತ ಬರ್ತಾಯಿತ್ತು ಆರ್ಯನ್ ತುಟಿಯಲ್ಲಿ. ಜಾಹ್ನವಿ ಸರಿಯಾಗಿ ಕುಳಿತುಕೊಂಡು, ನೀವು ಕಚ್ಚಿದರೆ ಅದು ಸರ್ಸಾ, ನಾನು ಕಚ್ಚಿದರೆ ಅದು ನೋವಾ ಅಂದ್ಲು. ಇದೇನು ಸ್ಯಾಡಿಸಮಾ, ರಕ್ತ ಬರುವ ಹಾಗೆ ಯಾರಾದರೂ ಕಚ್ತಾರಾ ಅಂದನು ಆರ್ಯನ್. ನೀವು ಬ್ಲಡ್ ಟೇಸ್ಟ್ ಚೆನ್ನಾಗಿದೆ ಅಂತ ಕಚ್ಚದೆ ಬಿಡಿ ಆರ್ಯನ್ ಅವರೇ ಅಂದ್ಲು. ನೀನು ನಿಜವಾಗಿಯೂ ರಾಕ್ಷಸ ಜಾತಿಗೆ ಸೇರಿದವಳೇ ಇರಬೇಕು, ಅದರಲ್ಲಿ ಅನುಮಾನವೇ ಇಲ್ಲ. ಹಾಗಿದ್ರೆ ನಡು ರಸ್ತೆಯಲ್ಲಿ ನಿಮ್ಮ ಈ ಹುಚ್ಚಾಟಗಳೇನು ಅಂತ ಕೋಪದಿಂದ ಕೇಳಿದಳು ಜಾಹ್ನವಿ. ನಿನಗೆ ಈಗ ಎಷ್ಟು ಕೋಪ ಬಂದಿದೆಯೋ ಅಂದು ನನಗೂ ಅಷ್ಟೇ ಕೋಪ ಬಂದು
ನಿನಗೆ ಹೇಳ್ದೇನೆ ಹೋಗಿದ್ದೆ. ಆಮೇಲೆ ಅವಳು ಯಾವಾಗ ಹೋದ್ಲು ನನಗೆ ಗೊತ್ತಿಲ್ಲ. ಮತ್ತು ಇದುವರೆಗೆ ಅವಳನ್ನು ನಾನು ಖಂಡಿತ ಭೇಟಿಯಾಗಿಲ್ಲ. ಆರ್ಯನ್ ಹೇಳ್ತಾ ಇರೋದನ್ನು ಕೇಳಿಸ್ಕೊಂಡು, ಹಾಗಾದರೆ ನೀವು ಅವಳಿಗೆ ಮುತ್ತು ಕೊಡಲಿಲ್ವಾ ಅಂತ ಕೇಳಿದ್ಲು. ಈಗ ನೀನು ಕೊಟ್ಟಿಯಲ್ಲ, ಹಾಗೆ ಅವಳು ಅಂದು ಕೊಟ್ಲು ಅಷ್ಟೇ. ಜಾಹ್ನವಿಗೆ ಅನುಮಾನ ಇನ್ನೂ ತೀರೇ ಇರಲಿಲ್ಲ. ಜಾಹ್ನವಿ ನಿಜವಾಗಿಯೂ ನೀವು ಕೊಡದೇ ಇದ್ದರೆ ಅವಳನ್ನು ಯಾಕೆ ಅಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ರಿ ಅಂತ ಪ್ರಶ್ನಿಸಿದ್ಲು. ಜಾಹ್ನವಿಯನ್ನು ನೋಡ್ತಾ, ನೀನು ನೋಡಲು ಬಹಳ ಅಮಾಯಕಿಯಂತೆ ಇದೆಯಾ, ನೋಡಲು ಅಮಾಯಕಿಯಂತೆಯೇ ಕಾಣಿಸ್ತೀಯ, ಆದರೆ ನೀನು ಅಮಾಯಕಿಯಲ್ಲ. ಆಕಳಿಸಿದರೆ ಹೊಟ್ಟೆಲಿರುವ ಕರಳನ್ನೇ ಎಣಿಸುವಂತ ಇದೆಯಲ್ಲೇ ಅಂದನು ಆರ್ಯ. ನನ್ನನ್ನು ಆಮೇಲೆ ಹೊಗಳಿ ಮೊದಲು ಅಸಲಿ ವಿಷಯ ಹೇಳಿ ಅಂದ್ಲು. ಕಾಲೇಜು ದಿನಗಳು ನೆನಪಾಗಿ ಹಾಗೆ ಹಿಡ್ಕೊಂಡೆ ಅಷ್ಟೇ. ಈಗಲಾದರೂ ನಿನ್ನ ಅನುಮಾನ ತೀರ್ತಾ ಇಲ್ವಾ ಅಂದನು ಆರ್ಯನ್. ಜಾಹ್ನವಿ ಏನೋ ಯೋಚಿಸ್ತಾ ತಲೆ ಅಲ್ಲಾಡಿಸ್ತಾ ಇದ್ರೆ ಆರ್ಯನ್ ಅವಳ ಮೇಲೆ ಬಾಗಿ, ನಿನ್ನ ಅನುಮಾನ ತೀರಬೇಕು ಅಂದರೆ ಇದೊಂದೇ ದಾರಿ ಅಂತ ಒಮ್ಮೆಲೆ ಅವಳ ತುಟಿಗಳನ್ನು ಮತ್ತೆ ಚುಂಬಿಸಿದನು. ಆಲೋಚನೆಯಲ್ಲಿ ಇದ್ದ ಜಾಹ್ನವಿ ಆರ್ಯನ್ ಮತ್ತೆ ಹತ್ತಿರ ಬಂದಿದ್ದಕ್ಕೆ ಕಣ್ಣು ಬಿಟ್ಟು ನೋಡಿ, ಈ ಬಾರಿ ಎರಡೂ ಕೈಗಳಿಂದ ಅವನನ್ನು ಜೋರಾಗಿ ತಳ್ಳಿದ್ಲು. ಆರ್ಯನ್ ಎದ್ದು ಕುಳಿತುಕೊಂಡು, ನಿನಗೆ ಅನುಮಾನ ಬಂದ ಪ್ರತಿ ಬಾರಿಯೂ ನಿನ್ನ ಅನುಮಾನ ನಾನು ಹೀಗೆ ತಿರ್ಸಲು ಪ್ರಯತ್ನ ಪಡ್ತೇನೆ, ನೆನ್ಪಿಟ್ಕೋ ಅಂದನು. ನೀವು ಬಹಳ ಬುದ್ಧಿವಂತರು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಇಷ್ಟು ಬುದ್ಧಿವಂತರು ಅಂತ ತಿಳಿದಿರಲಿಲ್ಲ. ಹೌದಾ, ಹೇಗೆ ಮತ್ತು ರಾಕ್ಷಸಿ? ಅಮ್ಮಾಡಿ ಅಂದರೆ ಅಮ್ಮಣ್ಣಿ ಅಂತ ಅಂದನು. ಏನದು, ನಾನು ರಾಕ್ಷಸಿ ಏನಲ್ಲ, ಮಹಾನಟಿನೂ ಅಲ್ಲ, ನೀವು ನನ್ನನ್ನು ಕರೆಯಲು ಅಂದ್ಲು. ನೀನು ಮಹಾನಟಿ ಮಾತ್ರ ಅಲ್ಲ, ಮನಸ್ಸಿಗೆ ಇಷ್ಟವಾದವ್ರನ್ನ ಕೂಡ ಹಾಗೆ ಕರಿಬಹುದು. ನಾನು ಆ ಸಿನಿಮಾದಲ್ಲಿ ನೋಡಿದಾಗ ಹೀರೋ ಅಮ್ಮಾಡಿ ಅಂತ ಕರೆದಿದ್ದು ನನಗೆ ತುಂಬ ಇಷ್ಟ ಆಯಿತು. ಮಹಾನಟಿ ಸಿನಿಮಾದಲ್ಲಿ ಗಣೇಶ್ ಅವರು ಸಾವಿತ್ರಿ ಅವರನ್ನು ಅಮ್ಮಾಡಿ ಅಥವಾ ಅಮ್ಮಣ್ಣಿ ಅಂತ ಕರೆಯೋದು, ಆ ಶೈಲಿ ಆರ್ಯನ್ಗೆ ತುಂಬ ಇಷ್ಟ ಆಗಿತ್ತು. ನನ್ನ ಮನಸ್ಸಿನಲ್ಲಿ ಇಷ್ಟವಾದವ್ರನ್ನ ಹಾಗೆ ಕರಿಬೇಕು ಅಂತ ಆವತ್ತೇ ಅಂದ್ಕೊಂಡಿದ್ದೆ ಜಾಹ್ನವಿ ಅಂದನು. ಹಾಗಿದ್ರೆ ನಿಮ್ಮ ಮನಸ್ಸಿಗೆ ಇಷ್ಟವಾದವ್ರನ್ನೇ ಕರ್ಕೊಳ್ಳಿ ಅಂದ್ಲು ಜಾಹ್ನವಿ. ಸರಿ, ನನ್ನ ಮನಸ್ಸಿಗೆ ಇಷ್ಟವಾದವ್ರನ್ನೇ ಕರಿತೀನಿ ಬಿಡು ಅಮ್ಮಾಡಿ ಅಂದನು. ಆರ್ಯನ್ ಮತ್ತೆ ಅಮ್ಮಣ್ಣಿ ಎಂದಿದ್ದಕ್ಕೆ ನೀವೇನು ಮನುಷ್ಯರೋ ನನಗೆ ಅರ್ಥ ಆಗ್ತಿಲ್ಲ, ಆಗೋದೂ ಇಲ್ಲ ಅಂತ ಹೇಳಿ ಕಾರ್ನಿಂದ ಇಳಿದ್ಲು. ನಿನ್ನ ಕೋಳಿ ಬ್ರೈನ್ಗೆ ಅರ್ಥ ಆಗೋದಿಲ್ಲ ಬಿಡು, ನನಗೆ ಗೊತ್ತು. ನೀನು ಹೋಗಿ ಮನೆಯಲ್ಲಿ ಮುಸುಕು ಹಾಕ್ಕೊಂಡು ಮಲ್ಕೋ ಅಂದನು. ನೀವು ಹೇಳ್ದಂತೆ ನನಗೇನು ಕೋಳಿ ಬ್ರೈನ್ ಇಲ್ಲ, ನೀವು ಮಲಗಲು ಹೇಳಬೇಕಾಗಿಲ್ಲ, ನನಗೆ ಗೊತ್ತು ಅಂದ್ಲು. ನಿನ್ನಂಥ ತಿಕ್ಕಲು ಮುಖದವಳನ್ನು ಮದುವೆ ಆದದ್ದಕ್ಕೆ ನಿನ್ನೊಂದಿಗೆ ಜೀವನ ಪರ್ಯಂತ ಕಷ್ಟಪಡಲೇಬೇಕು ಅಲ್ವಾ? ನನ್ನ ಅಣ್ಣನಿಗಾಗಿ ಮದುವೆ ಆಗ್ತಾ ಇದ್ದೇನೆ ಅಂತ ಹೇಳಿ ಈಗ ತಾನೇ ನನ್ನನ್ನು ತವರಿಗೆ ಬಿಟ್ಟು ಹೋಗಿದ್ದು ಅಂತ ಬೇಸರದಿಂದ ಅಂದ್ಲು. ಆರ್ಯನ್ ಕಾರ್ನಿಂದ ಇಳಿದು, ನಾನು ಹೇಳಿದ್ದು ಅಂದು ನಿಜಾನೇ, ನನ್ನ ಫ್ರೆಂಡ್ ಮನೋಜ್ಗಾಗಿ ನಿನ್ನ ಕರುಳಿಗೆ ತಾಳಿ ಕಟ್ಟಿದೆ, ಇಲ್ದಿದ್ರೆ ನಿನ್ನಂಥ ಕುಳ್ಳಿಯನ್ನು ಯಾರು ಮದುವೆ ಆಗ್ತಾರೆ ಅಂದನು ಆರ್ಯ. ಜಾಹ್ನವಿ ಆರ್ಯನ್ ಕಡೆ ಕೋಪದಿಂದ ನೋಡ್ತಾ, ನನ್ನನ್ನು ಕುಳ್ಳಿ ಅಂದರೆ ನಾನು ಸುಮ್ಮನೆ ಇರಲ್ಲ, ನಾನು ಇರಬೇಕಾದ ಹೈಟ್ನಲ್ಲೇ ಇದ್ದೀನಿ, ನೀವೇ ಬೇಕಾದ ಹೈಟ್ಗಿಂತ ಜಾಸ್ತಿ ಇದ್ದೀರಿ ಅಂದ್ಲು. ಹೌದಾ, ಹಾಗಿದ್ರೆ ನೀನು ಕುಳ್ಳಿ ಅಲ್ಲ ಅಂದರೆ ನನಗೊಂದು ಮುತ್ತು ಕೊಡು ಅಂತ ಅಂದ. ಕುಳ್ಳಿ ಅಲ್ಲ ಅಂತ ಒಪ್ಕೊಳ್ತೇನೆ ಅಂದ. ಮುತ್ತು ಕೊಡಬೇಕು ಅಷ್ಟೇ ತಾನೇ, ಸರಿ ನಿಮಗಿಂತ ಎಷ್ಟು ಚೆನ್ನಾಗಿ ಕೊಡ್ತೇನೋ ಅಂತ ನೋಡಿ ಅಂತ ಎದುರಿಗೆ ನಿಂತು ಕಾಲುಗಳನ್ನು ಮೇಲೆತ್ತಿ ಪ್ರಯತ್ನಿಸಿದ್ಲು. ಆದರೆ ಅವಳು ಅವನ ಎದೆವರೆಗೂ ಮಾತ್ರ ತಲುಪಿದ್ಲು. ಆರ್ಯನ್ ಮುಖ ಸಿಗಲೇ ಇಲ್ಲ. ಹಾಗೆ ತಾಳಿ ಮರದಂತೆ ನಿಂತ್ಕೊಂಡ್ರೆ ಹೇಗೆ, ಸ್ವಲ್ಪ ಬಗ್ಗಿದ್ರೆ ತಾನೇ ಕೊಡ್ತೀನಿ ಅಂದ್ಲು. ಹಾಗಾದರೆ ನೀನು ಕುಳ್ಳಿ ಅಂತ ಒಪ್ಕೋ, ಆಗ ನಾನು ಬಗ್ತೀನಿ, ನಿನಗೆ ಬೇಕಾದಷ್ಟು ಹೊತ್ತು ಕೊಡಬಹುದು ಅಂದನು ಆರ್ಯ. ಜಾಹ್ನವಿ ಕೋಪದಿಂದ ನಾನು ಒಪ್ಕೊಳ್ಳೋದೇ ಇಲ್ಲ ಅನ್ನುತ್ತಾ ಅವನನ್ನು ಹಿಡಿದು ಮುತ್ತು ಕೊಡಲು ಎಗರುತ್ತಾ ಇದ್ಲು. ಅವಳು ಹಾಗೆ ಎಗರುವಾಗಲೆಲ್ಲ ಆರ್ಯನ್ಗೆ ತಗುಲ್ತಾ ಇದ್ದಿದ್ದರಿಂದ ಅವನಿಗೆ ಬೆವರು ಇಳಿಯಲು ಶುರುವಾಯಿತು. ಅಮ್ಮಾಡಿ ಸಾಕು ನಿಲ್ಲಿಸು ಅಂದನು. ಜಾಹ್ನವಿ ಸುಸ್ತಾಗಿ ನಿಂತು, ನೀವು ನಾನು ಕುಳ್ಳಿ ಅಲ್ಲ ಅಂತ ಒಪ್ಕೊಳ್ಬೇಕಲ್ಲ ಅಂತ ಇದ್ದಂತೆ ಅವಳ ಗುಂಡಿಗೆ ಬಡಿತ ಜೋರಾಗಿತ್ತು. ಅದು ನೋಡಿ ಆರ್ಯನ್ಗೆ ಹೃದಯ ಬಡಿತ ಹೆಚ್ಚಾಗಿ, ನೀನು ಕುಳ್ಳಿ ಅಲ್ಲ ಬಿಡು ಅಂದ. ಅದೇನು ಹಾಗೆ ಹೇಳ್ತಾ ಇದ್ದೀರಿ, ನಾನು ಇನ್ನೂ ಮುತ್ತು ಕೊಡಲೇ ಇಲ್ವಲ್ಲ, ಆಗಲೇ ಒಪ್ಕೊಂಡ್ರೆ ಹೇಗೆ ಅಂದು. ನೀನು ಕುಳ್ಳಿ ಹೌದೋ ಅಲ್ವೋ ಎಂದು ನಿರೂಪಿಸುವಷ್ಟರಲ್ಲಿ ಇಲ್ಲಿ ನನ್ನ ಪ್ರಾಣ ಹೋಗುವಂತೆ ಇದೆ ಅಂದ. ನಾನೇನು ಮಾಡಿದೆ ಆರ್ಯನವರೇ ಅಂತ ಅಮಾಯಕವಾಗಿ ಕೇಳಿದ್ಲು. ನೀನೇನು ಮಾಡಿಲ್ಲ ಬಿಡು, ಈಗ ನಿನಗೆ ಮುತ್ತು ಕೊಡಬೇಕು ಅಷ್ಟೇ ತಾನೇ? ಹೌದು ಎಂದು ತಲೆ ಅಲ್ಲಾಡಿಸಿದ್ಲು. ಸರಿ ಬಾ ಅಂತ ಅವಳನ್ನು ತನ್ನ ಕಾಲುಗಳ ಮೇಲೆ ನಿಲ್ಲಿಸ್ಕೊಂಡ.
ಈಗ ಅವಳ ಮುಖ ಅವನ ತುಟಿಗಳ ಹತ್ರನೇ ಬಂದಿತ್ತು. ಎಲ್ಲಾದರೆ ಏನಂತೆ ಅಂತ ಅವಳು ಅವನ ತುಟಿಗಳಿಗೆ ಮುತ್ತಿಟ್ಲು. ಒಂದೆಡೆ ಜಾಹ್ನವಿ ತನ್ನನ್ನು ಗಟ್ಟಿಯಾಗಿ ತಬ್ಕೊಂಡು ನಿಂತಿರೋದ್ರಿಂದ ಆರ್ಯನ್ಗೆ ಉಸಿರು ಕಟ್ಟಿದಂತೆ ಆಗ್ತಾಯಿದ್ರೆ, ಇನ್ನೊಂದೆಡೆ ಅವಳು ಮುತ್ತಿಟ್ಟಿದ್ದಕ್ಕೆ ಅವನಿಗೂ ಆವೇಶ ಬಂದು ಅದು ರಸ್ತೆ ಎನ್ನೋದನ್ನು ಮರೆತು ಅವಳನ್ನು ಕಾರಿಗೆ ಒರಗಿಸಿ ಗಟ್ಟಿಯಾಗಿ ಹಿಡ್ಕೊಂಡ. ಅಷ್ಟರಲ್ಲೇ ಬೈಕ್ ಮೇಲೆ ಹೋಗ್ತಾ ಇದ್ದವರು ರಸ್ತೆ ಮೇಲೆ ಇಂಗ್ಲೀಷ್ ಸಿನಿಮಾ ತೋರಿಸ್ತಿದ್ದೀರಲ್ಲಪ್ಪ ಅಂತ ನಗ್ತಾ ಹೋದರು. ಆ ಮಾತನ್ನು ಕೇಳಿ ಜಾಹ್ನವಿ ಆರ್ಯನನ್ನು ದೂರ ತಳ್ಳಿ, ಇದು ರಸ್ತೆ ಅನ್ನೋ ವಿಷಯ ಮರ್ತಿದ್ದೀರಾ ನೀವು ಅಂದ್ಲು. ಸಾರಿ, ನೀನು ಹಾಗೆ ಮುತ್ತಿಟ್ಟಿದ್ದಕ್ಕೆ ನಾನು ಆವೇಶದಲ್ಲಿ ಹಾಗೆ ಹಿಡ್ಕೊಂಡ್ಬಿಟ್ಟೆ ಅಂದ. ಸರಿ, ಈಗಾಗಲೇ ತಡವಾಗಿದೆ, ಹೋಗಿ ಅಂದ್ಲು. ಹಾಗಿದ್ರೆ ನನ್ನ ಮೇಲಿನ ಅನುಮಾನ ಹೋಯ್ತಾ ಅಂದನು. ಈಗ ಹೋಗಿಲ್ಲ ಅಂದರೆ ಮತ್ತೆ ಕಾರ್ನೊಳಗೆ ಇಳಿದು ಮುತ್ತು ಕೊಡ್ತೀರಾ. ನಾನು ಆ ಚಾನ್ಸ್ ನಿಮಗೆ ಕೊಡೋದೇ ಇಲ್ಲ. ನನಗೆ ಈಗ ಯಾವುದೇ ಅನುಮಾನ ಇಲ್ಲ. ನೀವು ಆರಾಮಾಗಿ ಮನೆಗೆ ಹೋಗಿ ಮಲಗಿ ಅಂದ್ಲು. ನನ್ನ ಮನಸ್ಸೆಲ್ಲ ಅಸ್ತವ್ಯಸ್ತ ಮಾಡಿ ಈಗ ಮನೆಗೆ ಹೋಗಿ ಪ್ರಶಾಂತವಾಗಿ ಮಲಗು ಅಂತ ಇಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ. ಇಂದು ಇಲ್ಲೇ ಮಲಗಿ ಹೋಗಿ ಅಂದರೆ ಅವಳದ್ದೇನು ಹೋಗ್ತಿತ್ತು ಗಂಟು ಅಂದ್ಕೊಂಡು ಸರಿ ಬರ್ತೀನಿ ಅಂತ ಕಾರ್ ಹತ್ತಿದನು ಆರ್ಯ. ಜಾಹ್ನವಿ ಮನಸ್ಸಿನಲ್ಲೂ ಅದೇ ಭಾವನೆ ಇತ್ತು. ಆದರೆ ಇಬ್ಬರು ಒಬ್ಬರಿಗೊಬ್ಬರು ಹೇಳ್ಕೊಳ್ಳೇ ಇಲ್ಲ. ಆರ್ಯನ್ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಂತೆ ಶಿವಾನಿ ನೆನಪಾಗಿ ಜಾಹ್ನವಿ ಹತ್ರ ಹೋಗಿ, ಶಿವಾನಿ ಫೋನ್ ಮಾಡಿ ತುಂಬ ದಿನ ಆಯಿತು, ಹೇಗಿದ್ದಾಳೆ ಅಂತ ಕೇಳಿದ್ಲು ಆರ್ಯನನ್ನು. ಆರ್ಯನ್ ಕೂಡ ಅವಳನ್ನು ನೋಡಿ ಬಹಳ ದಿನವಾಗಿದ್ದರಿಂದ ಗೊತ್ತಿಲ್ಲ ಜಾಹ್ನವಿ ಅಂದನು. ಅದೇನು ಹಾಗಂತೀರಿ, ಒಂದೇ ಮನೇಲಿ ಇದ್ಕೊಂಡು ಶಿವಾನಿ ಬಗ್ಗೆ ಗೊತ್ತಿಲ್ಲ ಅಂತಿದ್ದೀರಲ್ಲ. ನಾನು ರಾತ್ರಿ ತಡವಾಗಿ ಹೋಗ್ತೀನಿ ಮತ್ತು ಬೆಳಗ್ಗೆ ಬೇಗ ಆಫೀಸ್ಗೆ ಬಂದುಬಿಡ್ತೀನಿ ಅಲ್ವಾ, ಹಾಗಾಗಿ ಮನೆಯಲ್ಲಿ ನಾನು ಅಷ್ಟಾಗಿ ಯಾರನ್ನೂ ಗಮನಿಸೋದಿಲ್ಲ ಅಂದನು. ಆರ್ಯನ ಮಾತುಗಳು ಜಾಹ್ನವಿಗೆ ಆಶ್ಚರ್ಯವನ್ನು ತಂದವು. ಜಾಹ್ನವಿ ಹೇಳಿದ ಮೇಲಾದರೂ ಆರ್ಯನ್ ಶಿವಾನಿಯನ್ನು ಗಮನಿಸ್ತಾನೋ ಇಲ್ಲೋ ಅಂತ ನೋಡೋಣ. ಈಗಾದರೂ ಶಿವಾನಿ ಬಗ್ಗೆ ವಿಚಾರಿಸ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.